ಬೆಳಗಾವಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ನಾಯಕರ ಹೋರಾಟ. ಬೆಳಗಾವಿಯಲ್ಲಿ ಪ್ರತಿಭಟನೆ. ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಸೇನೆ ಬೆಳಗಾವಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತಹ ದೃಶ್ಯ ಇದು. ಚೆನ್ನಮ್ಮ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಚೆನ್ನಮ್ಮ ಸರ್ಕಲ್ ನ ಪಕ್ಕದಲ್ಲೇ ಒಂದು ಕನ್ನಡ ಭವನ ಇದೆ. ಕನ್ನಡ ಭವನದಲ್ಲಿ ಬಿಜೆಪಿಯ ಕಾರ್ಯಕರ್ತರೆಲ್ಲ ಸೇರಿದ್ದಾರೆ. ಆರ್ ಅಶೋಕ್ ಅವರು ಇದ್ದಾರೆ ನೋಡಿ. ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಬಿಜೆಪಿಯ ಸ್ಥಳೀಯ ಮುಖಂಡರಿದ್ದಾರೆ. ಪ್ರತಿಭಟನೆ ಗಮನಿಸ್ತಾ ಇದ್ದೀವಿ ಚೆನ್ನಮ್ಮ ಸರ್ಕಲ್ ನಲ್ಲಿ. ರವಿ ಅವರು ಹೇಳಿದ ರೀತಿಯಾಗಿ ಕೊಲೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಒಬ್ಬ ಹೋರಾಟಗಾರ. ವಿಧಾನಸಭೆಯಲ್ಲಿ ಏನಾದರೂ ಆಗಿದ್ರೆ ಅದನ್ನ ತೀರ್ಮಾನ ತೆಗೆದುಕೊಳ್ಳೋದು ಸಭಾಪತಿಗಳು. ಅದು ತನಿಖೆ ಆಗಬೇಕು, ತನಿಖೆ ವರದಿ ಬರಬೇಕು. ಅದಾದ್ಮೇಲೆ ಏನು ಕ್ರಮ ಆಗ್ತೋ ಮಾಡಲಿ. ಆದರೆ ಇವತ್ತು ಒಬ್ಬ ಜನಪ್ರತಿನಿಧಿಗೆ ರಾತ್ರಿ ಎಲ್ಲ ಸುತ್ತಾಡಿಸಿ ರಿಮೋಟ್ ಪ್ಲೇಸಲ್ಲಿ ಕರ್ಕೊಂಡೋಗಿ ಕ್ರಷರಲ್ಲಿ ಕರ್ಕೊಂಡು ಹೋಗೋದು, ಫಾರೆಸ್ಟಲ್ಲಿ ಕರ್ಕೊಂಡು ಹೋಗೋದು, ಊಟ ಇಲ್ಲ ಹೊಡೆದಿದ್ದಾರೆ. ಈ ಜನಪ್ರತಿನಿಧಿಗೆ ಹಿಂಗೆ ಹೊಡೆದ್ರೆ ಏನು ಹೇಳಬೇಕು? ಈ ಕಾಂಗ್ರೆಸ್ ಅವರು ಅವನ ಯಾರೋ ಬಾಂಬ್ ಬ್ಲಾಸ್ಟ್ ಮಾಡಕ್ಕೆ ಬಂದಿದ್ದ, ಕುಕ್ಕರ್ ಬಾಂಬು. ಅವನ್ನ ಏನು ಮಾಡಿದ್ರು ಇವರು? ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂಸಿ ಬಿರಿಯಾನಿ ತರಿಸ್ಕೊಟ್ರು. ಇದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅವರು. ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಒಬ್ಬ ಹೋರಾಟಗಾರ. ವಿಧಾನಸಭೆಯಲ್ಲಿ ಏನಾದರೂ ಆಗಿದ್ರೆ ಅದನ್ನ ತೀರ್ಮಾನ ತೆಗೆದುಕೊಳ್ಳೋದು ಸಭಾಪತಿಗಳು. ಅದು ತನಿಖೆ ಆಗಬೇಕು, ತನಿಖೆ ವರದಿ ಬರಬೇಕು. ಅದಾದ್ಮೇಲೆ ಏನು ಕ್ರಮ ಆಗ್ತೋ ಮಾಡಲಿ. ಆದರೆ ಇವತ್ತು ಒಬ್ಬ ಜನಪ್ರತಿನಿಧಿಗೆ ರಾತ್ರಿ ಎಲ್ಲ ಸುತ್ತಾಡಿಸಿ ರಿಮೋಟ್ ಪ್ಲೇಸಲ್ಲಿ ಕರ್ಕೊಂಡೋಗಿ ಕ್ರಷರಲ್ಲಿ ಕರ್ಕೊಂಡು ಹೋಗೋದು, ಫಾರೆಸ್ಟಲ್ಲಿ ಕರ್ಕೊಂಡು ಹೋಗೋದು, ಊಟ ಇಲ್ಲ ಹೊಡೆದಿದ್ದಾರೆ. ಈ ಜನಪ್ರತಿನಿಧಿಗೆ ಹಿಂಗೆ ಹೊಡೆದ್ರೆ ಏನು ಹೇಳಬೇಕು? ಈ ಕಾಂಗ್ರೆಸ್ ಅವರು ಅವನ ಯಾರೋ ಬಾಂಬ್ ಬ್ಲಾಸ್ಟ್ ಮಾಡಕ್ಕೆ ಬಂದಿದ್ದ, ಕುಕ್ಕರ್ ಬಾಂಬು. ಅವನ್ನ ಏನು ಮಾಡಿದ್ರು ಇವರು? ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂಸಿ ಬಿರಿಯಾನಿ ತರಿಸ್ಕೊಟ್ರು. ಇದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅವರು. ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಈ ಸಿಟಿ ರವಿ ಅವ್ರನ್ನ ಹಲ್ಲೆ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ ನೋಡಿ. ಸಿಟಿ ರವಿ ಅವರ ಬಂಧನದ ವಿಚಾರ. ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಬೆಳಗಾವಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ನಾಯಕರ ಹೋರಾಟ. ಬೆಳಗಾವಿಯಲ್ಲಿ ಪ್ರತಿಭಟನೆ. ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಸೇನೆ ಬೆಳಗಾವಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವರ ಬಂಧನವನ್ನ ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತಹ ದೃಶ್ಯ ಇದು. ಚೆನ್ನಮ್ಮ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಚೆನ್ನಮ್ಮ ಸರ್ಕಲ್ ನ ಪಕ್ಕದಲ್ಲೇ ಒಂದು ಕನ್ನಡ ಭವನ ಇದೆ. ಕನ್ನಡ ಭವನದಲ್ಲಿ ಬಿಜೆಪಿಯ ಕಾರ್ಯಕರ್ತರೆಲ್ಲ ಸೇರಿದ್ದಾರೆ. ಆರ್ ಅಶೋಕ್ ಅವರು ಇದ್ದಾರೆ ನೋಡಿ. ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಬಿಜೆಪಿಯ ಸ್ಥಳೀಯ ಮುಖಂಡರಿದ್ದಾರೆ. ಪ್ರತಿಭಟನೆ ಗಮನಿಸ್ತಾ ಇದ್ದೀವಿ ಚೆನ್ನಮ್ಮ ಸರ್ಕಲ್ ನಲ್ಲಿ. ರವಿ ಅವರು ಹೇಳಿದ ರೀತಿಯಾಗಿ ಕೊಲೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿಟಿ ರವಿ ಒಬ್ಬ ಹೋರಾಟಗಾರ. ವಿಧಾನಸಭೆಯಲ್ಲಿ ಏನಾದರೂ ಆಗಿದ್ರೆ ಅದನ್ನ ತೀರ್ಮಾನ ತೆಗೆದುಕೊಳ್ಳೋದು ಸಭಾಪತಿಗಳು. ಅದು ತನಿಖೆ ಆಗಬೇಕು, ತನಿಖೆ ವರದಿ ಬರಬೇಕು. ಅದಾದ್ಮೇಲೆ ಏನು ಕ್ರಮ ಆಗ್ತೋ ಮಾಡಲಿ. ಆದರೆ ಇವತ್ತು ಒಬ್ಬ ಜನಪ್ರತಿನಿಧಿಗೆ ರಾತ್ರಿ ಎಲ್ಲ ಸುತ್ತಾಡಿಸಿ ರಿಮೋಟ್ ಪ್ಲೇಸಲ್ಲಿ ಕರ್ಕೊಂಡೋಗಿ ಕ್ರಷರಲ್ಲಿ ಕರ್ಕೊಂಡು ಹೋಗೋದು, ಫಾರೆಸ್ಟಲ್ಲಿ ಕರ್ಕೊಂಡು ಹೋಗೋದು, ಊಟ ಇಲ್ಲ ಹೊಡೆದಿದ್ದಾರೆ. ಈ ಜನಪ್ರತಿನಿಧಿಗೆ ಹಿಂಗೆ ಹೊಡೆದ್ರೆ ಏನು ಹೇಳಬೇಕು? ಈ ಕಾಂಗ್ರೆಸ್ ಅವರು ಅವನ ಯಾರೋ ಬಾಂಬ್ ಬ್ಲಾಸ್ಟ್ ಮಾಡಕ್ಕೆ ಬಂದಿದ್ದ, ಕುಕ್ಕರ್ ಬಾಂಬು. ಅವನ್ನ ಏನು ಮಾಡಿದ್ರು ಇವರು? ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂಸಿ ಬಿರಿಯಾನಿ ತರಿಸ್ಕೊಟ್ರು. ಇದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅವರು. ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡಿಕೊಂಡು ಇವತ್ತು
ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿ ಟಿ ರವಿ ಒಬ್ಬ ಹೋರಾಟಗಾರ. ವಿಧಾನಸಭೆಯಲ್ಲಿ ಏನಾದರೂ ಆಗಿದ್ರೆ ಅದನ್ನ ತೀರ್ಮಾನ ತೆಗೆದುಕೊಳ್ಳೋದು ಸಭಾಪತಿಗಳು. ಅದು ತನಿಖೆ ಆಗಬೇಕು, ತನಿಖೆ ವರದಿ ಬರಬೇಕು. ಅದಾದಮೇಲೆ ಏನು ಕ್ರಮ ಆಗ್ತೋ ಮಾಡಲಿ. ಆದರೆ ಇವತ್ತು ಒಬ್ಬ ಜನಪ್ರತಿನಿಧಿಗೆ ರಾತ್ರಿ ಎಲ್ಲ ಸುತ್ತಾಡಿಸಿ ರಿಮೋಟ್ ಪ್ಲೇಸಲ್ಲಿ ಕರ್ಕೊಂಡೋಗಿ ಕ್ರಷರಲ್ಲಿ ಕರ್ಕೊಂಡು ಹೋಗೋದು, ಫಾರೆಸ್ಟಲ್ಲಿ ಕರ್ಕೊಂಡು ಹೋಗೋದು, ಊಟ ಇಲ್ಲ, ಚಿಕಿತ್ಸೆ ಇಲ್ಲ, ಎಲ್ಲ ಊಟ ಇಲ್ಲ, ಹೊಡೆದಿದ್ದಾರೆ. ಈ ಜನಪ್ರತಿನಿಧಿಗೆ ಹಿಂಗೆ ಹೊಡೆದ್ರೆ ಏನು ಹೇಳಬೇಕು? ಈ ಕಾಂಗ್ರೆಸ್ ಅವರು ಅವನು ಯಾರೋ ಬಾಂಬ್ ಬ್ಲಾಸ್ಟ್ ಮಾಡಕ್ಕೆ ಬಂದಿದ್ದ, ಕುಕ್ಕರ್ ಬಾಂಬು. ಅವನ್ನ ಏನು ಮಾಡಿದ್ರು ಇವರು? ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿ ಬಿರಿಯಾನಿ ತರಿಸ್ಕೊಟ್ರು. ಇದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅವರು ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಈ ಸಿ ಟಿ ರವಿ ಅವ್ರನ್ನ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೈಕ್ ಅದಲ್ಲ, ಇನ್ನೊಂದು 3 ಇದು ನಮ್ಮ ಅದು ಗುಡ್ಸಕರ್ಗೆ ನೋಡ್ಲೇ ಇಲ್ಲ ನೋಡಿ. ಕಾಂಗ್ರೆಸ್ ಸರ್ಕಾರಕ್ಕೆ ಉಂಟಾಗಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯಗತ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡಿ. ಸಿ ಟಿ ರವಿ ಅವರ ಬಂಧನದ ವಿಚಾರ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಬೆಳಗಾವಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ನಾಯಕರ ಹೋರಾಟ. ಬೆಳಗಾವಿಯಲ್ಲಿ ಪ್ರತಿಭಟನೆ. ಸಿ ಟಿ ರವಿ ಅವರ ಬಂಧನವನ್ನ ಖಂಡಿಸಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಸೇನೆ ಬೆಳಗಾವಿಯಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ. ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಿ ಟಿ ರವಿ ಅವರ ಬಂಧನವನ್ನ ಖಂಡಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತಹ ದೃಶ್ಯ ಇದು. ಚೆನ್ನಮ್ಮ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಚೆನ್ನಮ್ಮ ಸರ್ಕಲ್ನ ಪಕ್ಕದಲ್ಲೇ ಒಂದು ಕನ್ನಡ ಭವನ ಇದೆ. ಆ ಕನ್ನಡ ಭವನದಲ್ಲಿ ಬಿಜೆಪಿಯ ಕಾರ್ಯಕರ್ತರೆಲ್ಲ ಸೇರಿದ್ದಾರೆ. ಆರ್ ಅಶೋಕ್ ಅವರು ಇದ್ದಾರೆ ನೋಡಿ. ಆರ್ ಅಶೋಕ್ ಅವರು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ. ಬಿಜೆಪಿಯ ಸ್ಥಳೀಯ ಮುಖಂಡರಿದ್ದಾರೆ. ಪ್ರತಿಭಟನೆ ಗಮನಿಸ್ತಾ ಇದ್ದೀವಿ ಚೆನ್ನಮ್ಮ ಸರ್ಕಲ್ ನಲ್ಲಿ. ಟಿ ರವಿ ಅವರು ಹೇಳಿದ ರೀತಿಯಾಗಿ ಕೊಲೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಿ ಟಿ ರವಿ ಒಬ್ಬ ಹೋರಾಟಗಾರ. ವಿಧಾನಸಭೆಯಲ್ಲಿ ಏನಾದರೂ ಆಗಿದ್ರೆ ಅದನ್ನ ತೀರ್ಮಾನ ತೆಗೆದುಕೊಳ್ಳೋದು ಸಭಾಪತಿಗಳು. ಅದು ತನಿಖೆ ಆಗಬೇಕು, ತನಿಖೆ ವರದಿ ಬರಬೇಕು. ಅದಾದಮೇಲೆ ಏನು ಕ್ರಮ ಆಗ್ತೋ ಮಾಡಲಿ. ಆದರೆ ಇವತ್ತು ಒಬ್ಬ ಜನಪ್ರತಿನಿಧಿಗೆ ರಾತ್ರಿ ಎಲ್ಲ ಸುತ್ತಾಡಿಸಿ ರಿಮೋಟ್ ಪ್ಲೇಸಲ್ಲಿ ಕರ್ಕೊಂಡೋಗಿ ಕ್ರಷರಲ್ಲಿ ಕರ್ಕೊಂಡು ಹೋಗೋದು, ಫಾರೆಸ್ಟಲ್ಲಿ ಕರ್ಕೊಂಡು ಹೋಗೋದು, ಊಟ ಇಲ್ಲ, ಚಿಕಿತ್ಸೆ ಇಲ್ಲ, ಎಲ್ಲ ಊಟ ಇಲ್ಲ, ಹೊಡೆದಿದ್ದಾರೆ. ಈ ಜನಪ್ರತಿನಿಧಿಗೆ ಹಿಂಗೆ ಹೊಡೆದ್ರೆ ಏನು ಹೇಳಬೇಕು? ಈ ಕಾಂಗ್ರೆಸ್ ಅವರು ಅವನು ಯಾರೋ ಬಾಂಬ್ ಬ್ಲಾಸ್ಟ್ ಮಾಡಕ್ಕೆ ಬಂದಿದ್ದ, ಕುಕ್ಕರ್ ಬಾಂಬು. ಅವನ್ನ ಏನು ಮಾಡಿದ್ರು ಇವರು? ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿ ಬಿರಿಯಾನಿ ತರಿಸ್ಕೊಟ್ರು. ಇದೇ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅವರು ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿ ಟಿ ರವಿ ಒಬ್ಬ ಹೋರಾಟಗಾರ.